ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್. ಏನು ಇವತ್ತು ದಿವಸ ಮಾನ್ಯ ತಾಲೂಕಾ ದಂಡಾಧಿಕಾರಿಗೆ ಇವತ್ತು ನಾವು ಹೋರಾಟದ ಮುಖಾಂತರ ಮನವಿ ಸಲ್ಲಿಸಿದ್ದೇವೆ. ವಿಷಯ ನಾವು ಏನೇ ಈ ವರ್ಷದ 25-26ನೇ ಸಾಲಿನ ಸಾಹಿತಿಗಾಗಿ ಸತತ ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ. ಆ ಹೋರಾಟದ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ 3,300 ರೂಪಾಯಿನ ಹಣ ಘೋಷಣೆ ಮಾಡೈತಿ. ನಮ್ಮ ಬೇಡಿಕೆ 3,500 ರೂಪಾಯಿ ಐತಿ. ಈ 3,300 ರೂಪಾಯಿ ಘೋಷಣೆ ಮಾಡಿದಂಥ ಸರ್ಕಾರ ಕಾರ್ಖಾನೆಯವರು ಕೆಲವೊಂದು ಕಾರ್ಖಾನೆಯವರು 3,200 3,250 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ತಾಲೂಕಾ ದಂಡಾಧಿಕಾರಿ ಅವರಿಗೆ ಮನವಿ ಕೊಟ್ಟದ್ದು, ಮೊದಲನೇ ಕಂತಾಗಿ 3,300 ರೂಪಾಯಿ ಕೊಡಬೇಕು, ಎರಡನೇ ಕಂತಾಗಿ 200 ರೂಪಾಯಿಯನ್ನು ಕೊಡಬೇಕು. ತದನಂತರ ಇವತ್ತೇನು ಹಾರ್ವೆಸ್ಟಿಂಗ್ ಕಟಾವು ಐತಿಲ್ಲ, ಕಬ್ಬು ಕಡಿಯುವಂಥ ಗ್ಯಾಂಗಿನವರಿಗೆ ಪ್ರತಿ ಟನ್ನಿಗೆ 500 ರೂಪಾಯಿ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡಿದ್ದೇವೆ. ಅದೇ ರೀತಿ ಸಾರಿಗೆ ಟ್ರ್ಯಾಕ್ಟರ್ ಮಾಲಕಿಗೆ ಏನು ಕೊಡ್ತಕ್ಕಂಥ ಕಿಲೋಮೀಟ್ರ್ ಬಾಡಿಗೆ ಐತಿ, ಆ ಕಿಲೋಮೀಟರ್ಗೆ ಮತ್ತೆ 50 ರೂಪಾಯಿ ಸೇರಿಸಿ ಹೆಚ್ಚಿಗೆ ಕೊಡ್ಬೇಕಂತೇಳಿ ಆಗ್ರಹ ಮಾಡಿದ್ದು. ಎಲ್ಲ ಟ್ರ್ಯಾಕ್ಟರ್ ಮಾಲಕರಿಗೆ ಗ್ಯಾಂಗ್ನವರಿಗೆ ನಮ್ಮ ನಂಬರ್ ಇವಾಗ ಹಾಕಿಬಿಡ್ತೀನಿ. ನಾನು ನಿಮ್ಮದೇ ಆದಂಥ ಹೋರಾಟ ಮುಂದಿನ ಚಾಲೂ ಮಾಡ್ತೇವೆ. ನಾವು ಯಾಕೆ ಹೋರಾಟ ಅಂದ್ರೆ ನಿಮ್ಮ ಕಷ್ಟ ನಮ್ಗೆ ಗೊತ್ತಾಗೈತಿ. ನಾವು ಈಗೇನು ಬರೀ ಕಬ್ಬಿಗೆ ಹೋರಾಟ ಮಾಡಿದ್ದು, ಈಗ ನಾವು ಕಬ್ಬಿನ ಮಾಲಕರ ಒಂದು ಟ್ರೈನ್ಗೆ 200 ರೂಪಾಯಿ ಲಗಾಣಿ ಕೊಡುವಂಥ ಕೆಲಸ ಬರ್ತೀವಿ. ಒಂದು ಟ್ರಿಪ್ಗೆ 50,000 ರೂಪಾಯಿ ಹೋಗತೈತಿ. ಅದಕ್ಕಾಗಿ ನಿಮಗೂ ನಾವು ಟನ್ನಿಗೆ 500 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ನೀವು ಯಾವ ಲಗಾಣಿಗೆ ಅದು ಆಯುಷ್ಗೆ ನೀವು ಕೈ ಚಾಚೋದು ನಮ್ಗೆ ಗೊತ್ತೈತಿ. ಅದಕ್ಕೆ ಎಲ್ಲ ಟ್ರ್ಯಾಕ್ಟರ್ ಮಾಲಕ ದಯವಿಟ್ಟು ಈ ಹೋರಾಟಕ್ಕೆ ಭಾಗಿಯಾಗಬೇಕು. ಬರೋದ್ರಿಂದ ಹೋರಾಟ ಮಾಡ್ತೇವೆ. ನಮ್ಮದು ಮೊಬೈಲ್ದಲ್ಲಿ ನಂಬರ್ ಇರ್ತೈತಿ, ಆ ನಂಬರ್ ಮುಖಾಂತರ ಫೋನ್ ಹಚ್ಚಿರಿ. ಈಗ ನಾವು ಬರೋ ದಿನಗಳಲ್ಲಿ ಈಗ ಮಹಾರಾಷ್ಟ್ರ ಮಾದರಿಯಾಗಿ ಮಹಾರಾಷ್ಟ್ರದಾಗ ವಾತುಕು ಸಾರಿಗೆ ಅಂತೇಳಿ ಒಂದು ಸಂಘ ಐತಿ, ಸಂಘಟನೆ ಐತಲ್ಲ. ಯಾವ ಸಂಘಟನೆ ಅದು? ಅದಲ್ಲ, ವಾತುಕ್ ಸಂಘಟನೆ, ಸ್ವಾಭಿಮಾನಿ ರೈತ ಸಂಘಟನೆ. ನಮ್ಮ ರಾವ್ ಸಿಟಿ ಸರ್ ಏನೈತೆ ಅದ್ರಾಗ ವಾತುಕ್ ಸಂಘಟನೆ ಐತಂತೆ. ಹಂಗೆ ನಮ್ಮದು ಈಗ ಸಾರಿಗೆ ಕಟಾವ ಟ್ರ್ಯಾಕ್ಟರ್ ಸಂಘಟನೆ ಅಂತ ಒಂದು ಸಂಘ ಮಾಡ್ತೀವಿ ನಾವು ಕನ್ನಡದಾಗ. ಟ್ರ್ಯಾಕ್ಟರ್ ಸಂಘಟನೆ ಅಂದ್ರೆ ಏನು, ಟ್ರ್ಯಾಕ್ಟರ್ ಮಾಲಕರು ಗ್ಯಾಂಗ್ ಎಲ್ಲರೂ ಬಂದು ಅದೇ ಒಂದು ಇವತ್ತಿನ ನಮ್ಮ ಚಾಲೂ ಆಯ್ತು. ಅದಕ್ಕಾಗಿ ಇವತ್ತು ನಾವು ರಾಯಬಾಗದಿಂದ ಇವತ್ತು ಏನು ಚಾಲೂ ಮಾಡಿದ್ದೀವಿ. ಎಲ್ಲ ದಯವಿಟ್ಟು ಕಾರ್ಖಾನೆ ತಕ್ಷಣ ಒಂದೇ ಕಂತಾಗಿ 300 ಹಾಕಿ 3,300 ಕೊಡಬೇಕು. ಎರಡನೇ ಕಂತಾಗಿ 200 ರೂಪಾಯಿ ಕೊಡದೇ ಹೋದ್ರೆ ಬರೋ ದಿನಗಳಲ್ಲಿ ಮತ್ತೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ದಿಶೆಯಲ್ಲಿ ಎಚ್ಚರಿಕೆ ಪಡಿಸ್ತೇವೆ. ಜೈ ಜವಾನ್ ಜೈ ಕಿಸಾನ್.